ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಅಂತ ಒತ್ತಾಯಿಸಿ ಪಟ್ಟಣದ ಮಹಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಾ ಇದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಅಂತ್ಯ ಕಂಡಿದೆ. ನೈಋತ್ಯ ರೈಲ್ವೆ ವಲಯದ ಸಲಹಾ ಸಮಿತಿ ಸದಸ್ಯರು ಆದ ಎಫ್ಎಸ್ ಸಿದ್ದನಗೌಡ್ರ ಅವರು ಗುರುವಾರ ಹೋರಾಟದ ವೇದಿಕೆಗೆ ಆಗಮಿಸಿ ಶೀಘ್ರದಲ್ಲೇ ಕೇಂದ್ರ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲು ಒತ್ತಾಯಿಸುತ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರ ಭರವಸೆ ಮೇರೆಗೆ ಧರಣಿ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ನೈಋತ್ಯ ರೈಲ್ವೆ ವಲಯದ ಸಲಹಾ ಸಮಿತಿ ಸದಸ್ಯರು ಆದ ಎಫ್ಎಸ್ ಸಿದ್ದನಗೌಡರು ಮಾತನಾಡಿ, ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಯೋಜನೆಗೆ ಡಿಪಿಎಆರ್ ಸಿದ್ಧವಾಗಿದ್ದು ಇದೇ ಸಾಲಿನ ಬಜೆಟ್ನಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಅಂತ ನಮ್ಮ ನೈಋತ್ಯ ರೈಲ್ವೆ ವಲಯದ ಹುಬ್ಬಳ್ಳಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕಳೆದ 3 ತಿಂಗಳ ಹಿಂದೆಯೇ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀನಿ. ಸವದತ್ತಿ ಹಾಗೂ ರಾಮದುರ್ಗ ಬೆಳಗಾವಿ ಜಿಲ್ಲೆಯ ಹಿಂದುಳಿದ ತಾಲೂಕುಗಳಾಗಿದ್ದು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತವಾಗಿದೆ. ಈ ಮಾರ್ಗ ನಿರ್ಮಾಣವಾದರೆ ಈ ಭಾಗದಲ್ಲಿ ಇರುವ ಅನೇಕ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವ ಕೋಟ್ಯಾಂತರ ಭಕ್ತರು ಅನುಕೂಲವಾಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಈ ರೈಲು ಮಾರ್ಗ ಅನುಷ್ಠಾನಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಂತರ ಗಂಗಾಧರ್ ಭೋಸಲೆ, ಡಾಕ್ಟರ್ ಕೆವಿ ಪಾಟೀಲ್, ರಾಜಶೇಖರ್ ಶೆಲವಡಿ, ಗೈಬು, ಜೈನೇಖಾನ್, ಶಫಿ ಬೆಣ್ಣಿ ಮಾತನಾಡಿದ್ರು. ನಡೀತಾ ಇದೆ ಆ ಹೋರಾಟ ಬೆಂಬಲಿತವಾಗಿ ಮತ್ತು ರಾಮದುರ್ಗದಲ್ಲಿ ಧರಣಿ ಸತ್ಯಾಗ್ರಹ ಇವತ್ತು 7ನೇ ದಿವಸಕ್ಕೆ ಕಾಲಿಟ್ಟಿದೆ. ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ಇವತ್ತು ನಮ್ಮ ರೈಲ್ವೆ ಬೋರ್ಡಿನ ಸದಸ್ಯರಾದಂತಹ ಸಿದ್ದನಗೌಡ ಪಾಟೀಲ್ರು ಹಾಗೂ ಈ ತಾಲೂಕಾ ಬಿಜೆಪಿಯ ಅಧ್ಯಕ್ಷರು ಕೆವಿ ಪಾಟೀಲ್ರು ಹಾಗೂ ಅವರ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅವರು ಇಲ್ಲಿ ಈ ಸತ್ಯಾಗ್ರಹ ಬೆಂಬಲಿಸಿ ಹಾಗೂ ಈ ಸತ್ಯಾಗ್ರಹವನ್ನ ಇವತ್ತಿಗೆ ನೀವು ಬಿಡ್ರಿ, ಕೈ ಬಿಡ್ರಿ, ನೀವು ಮತ್ತೆ ಹೋರಾಟ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ತಿಳ್ಕೊಂಡು ಇಷ್ಟೊತ್ತನ ಅವರು ನಮಗೆ ಹೋರಾಟಗಾರರಿಗೆ ಹೇಳಿದ್ದಾರೆ. ನಿಜವಾಗೂ ಅಷ್ಟೇ ಸತ್ಯ ಐತಿ. ಅವರು ಒಳ್ಳೆಯ ಮಾತುಗಳನ್ನು ಹೇಳಿದರು, ಡಿಪಿಆರ್ಗಳ ಬಗ್ಗೆ ಹೇಳಿದರು. ಅವರು ಯಾವ ವಿಷಯನ ಬಿಟ್ಟಿದ್ದಾರೆ ಅದನ್ನು ನಾನು ಹೇಳಿ ಅವರು ಸಂಸದರ ಮೇಲೆ ಮತ್ತು ರಾಜ್ಯ ಸಚಿವರ ಮೇಲೆ ನಾವು ಎಷ್ಟು ಭರವಸೆ ಇಟ್ಟು ನಾವು ಈ ಹೋರಾಟವನ್ನು ಮಾಡಾಕತ್ತೀವಿ, ಅಷ್ಟೇ ಭರವಸೆ ನಾವು ಸಿದ್ದನಗೌಡರ ಮೇಲೇನೂ ಇಡ್ತೀವಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ನಾನು ಹೇಳ್ತೇನೆ. ಸರ್, ನಮ್ಮದು ದುರ್ದೈವ ಕರ್ನಾಟಕದವ್ರದ್ದು ಏನಂತಂದ್ರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ 2ನೇ ರಾಜ್ಯ ನಮ್ದು. ಒಂದು ವೀಕ್ನೆಸ್ ಏನಾಗೈತೆ ಅಂತಂದ್ರೆ, ಉತ್ತರ ಭಾರತದಲ್ಲಿ ತೆರಿಗೆ ಕಡಿಮೆ ಕಟ್ಟಿದ್ರು ಸರ್ಕಾರದ ಪ್ರತಿಯೊಂದು ಸವಲತ್ತನ್ನು ಒಳ್ಳೆ ಹೋರಾಟಗಳನ್ನು ಮಾಡಿ ಪಡೆದುಕೊಳ್ತಾರೆ. ನಮ್ಮಲ್ಲಿ ಹೋರಾಟದ ಕೊರತೆಗಳು ಇರುವುದರಿಂದ ಮತ್ತು ಈ ಯೋಜನೆಗಳು ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ, ಅಂದ್ರೆ ಏನು 100 ಕೋಟಿ 200 ಕೋಟಿ 500 ಕೋಟಿ ಯೋಜನೆಗಳಲ್ಲ. ಈಗ ಒಂದು ಉದಾಹರಣೆ ಹೇಳಿದ್ರು ಸಿದ್ದನಗೌಡರು, ಬೆಳಗಾವಿ ಟು ಧಾರವಾಡ ಮಾರ್ಗ ಬರೀ 47 ಎಕರೆ ಅಲ್ಲ ಸರ್, 47 ಎಕರೆ ಅಕ್ವಿಜೇಷನ್ ಆಗಾಕ 2 ವರ್ಷ ಕಾಲ ಬೇಕಾಗುತ್ತಿತ್ತು. ಆವಾಗಿರ್ತಕ್ಕಂಥ ಒಂದು ಡಿಪಿಆರ್ ರೇಟು, ಎಸ್ಟಿಮೇಟ್ ರೇಟು 2025ರಲ್ಲಿ ಡಬಲ್ ಟ್ರಿಬಲ್ ಆಗ್ತೈತಿ. ಆ 47 ಎಕರೆ ಭೂಮಿಯವರಿಗೆ ಇವತ್ತು ಸರ್ಕಾರ ಕೂಡ ಎಷ್ಟು ರೊಕ್ಕ ಕೊಡಾಕತ್ತೈತಿ, ಅವಾಗ ಅಷ್ಟು ರೊಕ್ಕ ಕೊಟ್ಟಿದ್ರೆ ಈ ಯೋಜನೆಗಳು ಕೂಡ ಬಹಳ ಕಡಿಮೆ ವೆಚ್ಚದಲ್ಲಿ ಆಗ್ತಿತ್ತು. ಇಲ್ಲಿ ಸರ್ಕಾರಗಳು ಎರಡಾಗುತ್ತವ ಮತ್ತು ನಾವು ಹೋರಾಟಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಸಾರಿ ನಾವು ಸರ್ ನಿರ್ಣಯ ಮಾಡಿಬಿಟ್ಟಿವಿ. ನೀವು ಬಂದಿರಿ, ನಿಮ್ಮ ಮೇಲೆ ವಿಶ್ವಾಸ ಐತಿ, ನೀವು ಏನು ಹೇಳ್ತೀರಿ ನಾವು ಇವತ್ತು ಕೇಳಕ್ಕೆ ತಯಾರಿದ್ದೀವಿ. ಅದರಲ್ಲಿ ಏನು 2 ಮಾತಿಲ್ಲ. ನೀವು ಇವತ್ತು ನಮ್ಗೇನು ಹೇಳ್ತೀರಿ, ನಾಳೆ ಅದೇ ನಾವು ಹೋಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನೀವು ಹೇಳ್ತೀನಿ ಅಂತ ಸಂಪೂರ್ಣವಾಗಿ ನಾವು ಇವತ್ತು ನಿಮ್ಮ ಮಾತನ್ನು ಕೇಳಕ್ಕೆ ತಯಾರಿದ್ದೀವಿ. ಈ ಲೋಕಾಪುರ್, ರಾಮದುರ್ಗ, ಶಬರಿಕೊಳ್ಳ, ಸಿರ್ಸಂಗಿ, ಕಾಳಮ್ಮ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನವಾಗಿ ಸೇರ್ತಕ್ಕಂಥ ಧಾರವಾಡ ಮಾರ್ಗ ಏನೈತಿ, ಭಾರತ ದೇಶದಲ್ಲಿ ನಾವು ಪಕ್ಷಾತೀತವಾಗಿ ಈ ಭಾಗದೊಳಗಡೆ ನಾನು ಈ ಹೋರಾಟದೊಳಗಡೆ ಇದ್ದೇನೆ ಅಂತ ತಿಳ್ಕೊಂಡು ಆ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡುವುದರ ಜೊತೆಗೆ ಆ ದೆಹಲಿ ಒಳಗಡೆ ಅದನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತೀವಿ ಅಂತಕ್ಕಂಥದ್ದು ಒಂದು ಭರವಸೆಯನ್ನ ಕೊಡ್ತಾ
ಅದಕ್ಕೆ ದಯವಿಟ್ಟು ಹೋರಾಟಗಳ ಮುಖಾಂತರ ನಾವು ದೇಶ ಸ್ವತಂತ್ರ ಆಗಿರೋದೇ ಹೋರಾಟದ ಮುಖಾಂತರ. ಇವತ್ತು ಯಾವುದೇ ಒಂದು ಬೇಡಿಕೆ ಬರಬೇಕಂತಂದ್ರೂ ಕೂಡ ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಸ್ಥಳೀಯ ಸರ್ಕಾರ ಇರಲಿ, ಏನೇ ಇದ್ರೂ ಸಹಿತ ನಾವು ಹೋರಾಟ ಮಾಡಿದಾಗ ಅದರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಬಿಸಿ ಮುಟ್ಟುತ್ತೆ. ಅದಕ್ಕಾಗಿ ನಿಮ್ಮ 7 ದಿನಗಳಿಂದ ಇವತ್ತು ರಾಮದುರ್ಗದಲ್ಲಿ ನಡೆದಿರ್ತಕ್ಕಂಥ 7 ದಿನಗಳಿಂದ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಲೋಕಾಪುರ ಟು ಧಾರವಾಡವರೆಗೆ ರೈಲ್ವೆ ಮಾರ್ಗ ಆಗಬೇಕಂತ ಟೋಟಲಿ ಒಂದು 20-25 ವರ್ಷಗಳಿಂದ ಹೋರಾಟ ನಡೆದಿದೆ. ಇಲ್ಲಿ ರಾಮದುರ್ಗದಲ್ಲಿ 7 ದಿನಗಳಿಂದ 8 ದಿನಗಳಿಂದ ಸೌದತ್ತಿಯಲ್ಲಿ ನಡೀತಾ ಇದೆ ಧರಣಿ ಸತ್ಯಾಗ್ರಹ. ಇದರ ಭಾಗವಾಗಿ ತಾವು ಸಪೋರ್ಟ್ ಮಾಡಕ್ ಬಂದಿರೋ ಅಥವಾ ತಾವು ಈ ಧರಣಿ ಅಂತ್ಯ ಮಾಡಕ್ ಬಂದಿರೋ? ಯಾವಾಗಲೂ ನೋಡ್ರಿ, ಒಬ್ಬ ವ್ಯಕ್ತಿ ಮೊದಲಗಡೆ ರಾಷ್ಟ್ರ ಮುಖ್ಯ, ಆ ನಂತರ ಪಕ್ಷ. ನಾನು ಯಾವುದೇ ಒಂದು ಹುದ್ದೆ ಒಳಗಡೆ ಇದೇನಂತಂದ್ರು ಕೂಡ ಇದು ನಮ್ಮ ಭಾಗದೊಳಗಡೆ ಉತ್ತರ ಕರ್ನಾಟಕ ಎಲ್ಲ ನಮ್ಮದು ಫಸ್ಟ್ ಮೊದಲನೇದಾಗಿ. ಅದರಲ್ಲಿ ಕೂಡ ಬೈಲಹೊಂಗಲ ಉಪವಿಭಾಗಕ್ಕೆ ಒಳಪಟ್ಟಿರ್ತಕ್ಕಂಥ ಬೈಲಹೊಂಗಲ ಸವದತ್ತಿ ತಾಲೂಕಿನವನು ನಾನು ಈಗ ಬೈಲಹೊಂಗಲ ತಾಲೂಕಿಗೆ ಸೇರ್ತಾ ಇದ್ದೇನೆ. ರಾಮದುರ್ಗ ಕೂಡ ರಾಮದುರ್ಗದ ಡಿವೈಎಸ್ಪಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ. ಇದು ನನ್ನ ನೆಲ, ನನ್ನ ಜಲ, ಇದು ನನ್ನ ನಾಡಿಗೆ ಬೇಕಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡುವುದರ ಅರ್ಥವಾಗಿ ಒಂದು ಜವಾಬ್ದಾರಿಯನ್ನ ನನ್ನ ಪಾರ್ಟಿ ನನಗೆ ಕೊಟ್ಟಿದೆ. ರೈಲ್ವೆ ಬೋರ್ಡ್ನಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಒಳಗಡೆ ಇರ್ತಕ್ಕಂಥ ಇದೊಂದು ಹೋರಾಟ ಇರೋದ್ರಿಂದ ಹೋರಾಟಗಾರರಿಗೆ ಅಂತ್ಯ ಮಾಡ್ಬೇಕಂತ ಕೂಡ ನಾನು ಎಂದೂ ಕೂಡ ಹೇಳಿಲ್ಲ. ಆದ್ರೂ ಕೂಡ ಇವತ್ತನೇ ಇಲ್ಲಿ ಅವ್ರ ಹೋರಾಟಗಾರರು ಇಲ್ಲೇ ಇದ್ದಾರೆ. ಅವ್ರು ಹೇಳಿದ್ದೇನೆ, ನೀವು ವೇದಿಕೆ ಹೋರಾಟವನ್ನ ಹಿಂದೆ ತೆಗೆದುಕೊಂಡು ನಿಮ್ಮ ಮನೆ ಒಳಗಡೆ ಇದ್ರೆ ಯಾವ ಯೋಜನೆಗಳು ಕೂಡ ನಮ್ಮನ್ನು ಬಂದು ತಲುಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೆಂಗಾವಲವಾಗಿ ಇರಬೇಕು. ಹೋರಾಟ ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಇರುವವರೆಗೂ ಇದ್ರೆ ಮಾತ್ರ ಒಂದು ವ್ಯವಸ್ಥೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅತ್ತಾಗನ ತಾಯಿ ಹಾಲು ಕುಡಿಸ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಎಲ್ಲಗಳ ಕಡೆಗ ಅನೇಕ ಸಾಕಷ್ಟು ಬೇಡಿಕೆಗಳು ಬರ್ತಾ ಇರ್ತಾವ. ಬೇಡಿಕೆಗಳ ಆಧಾರದ ಮೇಲ್ಗಡೆ ಮತ್ತು ಅಲ್ಲಿ ಇರ್ತಕ್ಕಂಥ ಒತ್ತಾಯದ ಮೇಲ್ಗಡೆ ಹೋಗ್ತಾವ್. ನಮ್ಮ ಉತ್ತರ ಕರ್ನಾಟಕ ನೋಡ್ತೀವಿ, ಈಗ ಸತ್ತಿಗಿರಿ ಏತ ನೀರಾವರಿ ಇರ್ಬೋದು, ರಾಮದುರ್ಗದಲ್ಲಿ ಎಷ್ಟು ನೀರಾವರಿ ಆಗ್ಬೇಕಾಯ್ತು ಅಷ್ಟು ನೀರಾವರಿ ಆಗಿಲ್ಲ. ಭರವಸೆ ಅಂತಕ್ಕಂಥದ್ದು ಇದು ಕ್ಯಾಬಿನೆಟ್ ಒಳಗಡೆ ಮತ್ತು DPR ಆಗಿರ್ತಕ್ಕಂಥದ್ದು ಬಜೆಟ್ ಕೇವಲ ಕೆಲವೇ ದಿನಗಳಲ್ಲ, ಅಂದ್ರೆ 1ನೇ ತಾರೀಕಿಗೆ ಬಜೆಟ್ ಆಗ್ತಕ್ಕಂಥದ್ದು. ಬಜೆಟ್ ಒಳಗಡೆ ಸೇರ್ಪಡೆ ಆಗ್ಬೇಕಂತಕ್ಕಂಥದ್ದು 3 ತಿಂಗಳ ಹಿಂದೆ ನಮ್ಮ DRUCC ನೈಋತ್ಯ ರೈಲ್ವೆ ವಿಭಾಗದ ಕೇಂದ್ರೀಯ ಕಚೇರಿ ಆಗಿರ್ತಕ್ಕಂಥ ಹುಬ್ಬಳ್ಳಿಯ ಮೀಟಿಂಗ್ ದಲ್ಲಿ ನಾನು ರೈಟಿಂಗ್ ಒಳಗಡೆ ಪ್ರಸ್ತಾವನೆಯನ್ನ ಈಗ 3 ತಿಂಗಳ ಹಿಂದೆ ನಾನು ಕೊಟ್ಟಿದ್ದೇನೆ. ಏನಂದ್ರೆ ಲೋಕಾಪುರ ಟು ರಾಮದುರ್ಗ ಮತ್ತು ಸವದತ್ತಿ ಮಾರ್ಗ ಆಗ್ಬೇಕು. ಅದರ ಜೊತೆಗೆ ಅದ ಮಾರ್ಗ ಪೂರ್ಣ ಆದ ನಂತರ ಮತ್ತು ಧಾರವಾಡ ಬೆಳಗಾವಿ ಏನು ನೇರ ರೈಲ್ವೆ ಮಾರ್ಗ ಆಗುತ್ತೆ, ಅದರ ನಡುವೆ ಅದು ಕನೆಕ್ಷನ್ ಆಗ್ತಕ್ಕಂಥ ಈ ರೈಲ್ವೆಗಳು ಈ ಉತ್ತರ ಕರ್ನಾಟಕ, ಅದು ಬೆಳಗಾವಿ ಜಿಲ್ಲೆ ಮತ್ತು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಸವದತ್ತಿ ಮತ್ತು ರಾಮದುರ್ಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಮತ್ತು ಇಲ್ಲಿ ಬಹಳಷ್ಟು ವ್ಯವಸ್ಥೆಗಳಿಂದ ವಂಚಿತವಾಗಿರ್ತಕ್ಕಂಥದ್ದು. ಇಷ್ಟಾಗಿ ಇಲ್ಲಿ ಬಹಳಷ್ಟು ಏನು ಅಂತಂದ್ರೆ ಪ್ರೇಕ್ಷಣೀಯ ಸ್ಥಳಗಳು ಇರ್ತಕ್ಕಂಥದ್ದು. ಇವತ್ತು ಗೋಕಾಕ್ ಫಾಲ್ಸ್ ಇರ್ಬೋದು, ಅದಕ್ಕಿಂತ 10 ಪಟ್ಟವಾಗಿರ್ತ ರೇಣುಕಾ ಯಲ್ಲಮ್ಮ ಇರ್ಬೋದು, ಇವತ್ತು ಇಡೀ ಕೇಂದ್ರದಲ್ಲಿ ಸದ್ದು ಮಾಡತಕ್ಕಂಥ ಸೂರ್ಯಪಾನದೊಳಗಡೆ ಇರ್ತಕ್ಕಂಥ ಶಬರಿ ಕೊಳ್ಳ ಇರ್ಬೋದು, ಶಿರಸಂಗಿ ಕಾಳಮ್ಮನ ದೇವಸ್ಥಾನ ಇರ್ಬೋದು ಮತ್ತು ಲಕ್ಷಾಂತರ ಜನ ಇವತ್ತು ಮಹಾರಾಷ್ಟ್ರದಿಂದ ಇಲ್ಲಿ ಬರ್ಬೇಕಂದ್ರೆ ರಾಮದುರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಸವದತ್ತಿ ಅವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಭಕ್ತರು ಬೇರೆ ರಾಜ್ಯದಿಂದ ಇಲ್ಲಿ ಬರ್ತಾರೆ, ಆ ಬಂದು ಹೋಗೋದ್ರಿಂದ ಎಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಆ ಟ್ರಾಫಿಕ್ ಸಮಸ್ಯೆನ ಸ್ಥಳೀಯವಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೊಂದು ಇತ್ಯರ್ಥ ಹಾಡ್ಬೇಕು ಅಂತಂದ್ರೆ ಒಂದು ರೈಲ್ವೆ ಮಾರ್ಗವನ್ನು ಕೊಟ್ಟರು ಕೂಡ ಕೇಂದ್ರಕ್ಕೂ ರಾಜ್ಯಕ್ಕೂ ಉತ್ತಮವಾಗಿರ್ತಕ್ಕಂಥ ಆದಾಯ ಬರುತ್ತೆ. ಹೀಗಾಗಿ ಇದೊಂದು ಇಲ್ಲಿಯ ಜನಸಾಮಾನ್ಯರ ಜನಮಾನಸದೊಳಗಡೆ ಹೋಗಿರ್ತಕ್ಕಂಥದ್ದು. ಇದು ಇಂದು ನಿನ್ನೆ ಯೋಜನೆ ಅಲ್ಲ, 20 ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಈ ಹೋರಾಟ ನಡೀತಾ ಇದೆ. ಅದಕ್ಕಾಗಿ ಇದು ಅಸ್ತಿತ್ವ ಆಗ್ಬೇಕಂತಕ್ಕಂಥ ಒಂದು ಯೋಜನೆ. ನನ್ನ ಪ್ರಯತ್ನವನ್ನು ಕೂಡ ಈ ವೇದಿಕೆ ಮೂಲಕ ವ್ಯಕ್ತಪಡಿಸಿದ ಒಂದು ಅವಕಾಶ ಸಿಕ್ತು. ಆ ಪ್ರಯತ್ನವನ್ನು ನಾನು ವ್ಯಕ್ತಪಡಿಸಿದ್ರೆ ದಯವಿಟ್ಟು ನಾವೊಂದು ಆ ಜವಾಬ್ದಾರಿ ಇರೋದ್ರಿಂದ ನಿಮ್ ಜೊತೆ ನಾನು ಇರ್ತೇನೆ. ನೀವು ನನಗೆ ಬೆಂಬಲ ಕೊಡಿ, ನಿಮಗೂ ನಾನು ಬೆಂಬಲ ಕೊಡ್ತೇನೆ. ಈ ಯೋಜನೆಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಇವತ್ತು MP ಗಳು ಬರತಕ್ಕಂಥ ಅವಕಾಶ ಇಲ್ಲ. ಯಾಕಂತಂದ್ರೆ ನಿನ್ನೆ ಬರ್ಬೇಕಾಗಿತ್ತು, ನಾಳೆ ಬರುವಂತ ಅವಕಾಶಗಳು ಇದ್ರೆ ಇವತ್ತು ಕೇಂದ್ರದ ಒಳಗಡೆ ಅಧಿವೇಶನ ನಡೆಯೋದ್ರಿಂದ, ಇವತ್ತು ಬಹಳಷ್ಟು ಅವರ ಪ್ರವಾಸದೊಳಗಡೆ ಇರೋದ್ರಿಂದ, ಇವತ್ತು ಕೇಂದ್ರ ಸರ್ಕಾರವೇ ರೈಲ್ವೆ ಯೋಜನೆಗೆ ಪ್ರಮುಖವಾಗಿ ಪಾತ್ರ ವಹಿಸೋದ್ರಿಂದ ಇದು ಕೇಂದ್ರ ಸರ್ಕಾರದ ಮೇಲೆ ಬಹಳಷ್ಟು ಬರ್ಡನ್ ಇರೋದ್ರಿಂದ ಮತ್ತು ಆ ಇಲಾಖೆ ಒಳಗಡೆ ನಾನೊಬ್ಬ ಇರೋದ್ರಿಂದ ಇಲ್ಲಿ ಸೌಜನ್ಯಕ್ಕಾಗಿ ಅಷ್ಟೇ ಅಲ್ಲ, ನನ್ನ ಹಕ್ಕನ್ನ ಕೇಳ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಕೂತ್ಕೊಂಡು ಅವ್ರ ಜೊತೆ ಮಾತನಾಡಿ ಈ ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ಬೇಕಾಯ್ತು. ಆ ಪ್ರಯತ್ನಕ್ಕೆ ಅವರು ಕೂಡ ಸ್ಪಂದಿಸಿದ್ದಾರೆ. ಇದು ಬಜೆಟ್ ಒಳಗಡೆ ಆದ್ರೆ ಬಹಳಷ್ಟು ಒಳ್ಳೇದು, ಎಲ್ಲರೂ ಖುಷಿ ಪಡ್ತೇವೆ. ಇಲ್ಲ ಅಂತಂದ್ರೆ ಇದೇ ಅಧಿವೇಶನದೊಳಗಡೆ ಮಾನ್ಯ ರೈಲ್ವೆ ಸಚಿವರನ್ನ ಭೇಟಿ ಹಾಕಿ ಇದಕ್ಕೊಂದು ಪೂರ್ಣ ವಿರಾಮ ಇಡುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನದೊಳಗಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಹೋರಾಟಗಾರನ ಕುಗ್ಗಿಸುವಂತದಾಗ್ಲಿ, ಅವರನ್ನ ಎಬ್ಬಿಸಿ ಕಳಿಸುವಂತ ಒಂದು ಯಾವುದೇ ಶಕ್ತಿ ಕೂಡ ನನಗೆ ಅವಕಾಶ ಇಲ್ಲ. ಅದಕ್ಕಾಗಿ ಅವ್ರ ಜೊತೆ ಹೋರಾಟದ ಜೊತೆ ನಾನು ಇರ್ತೇನೆ.
ಸರ್ ಮುಂದಿನ ಹೋರಾಟಕ್ಕೆ ತಾವು ಯಾವ ತರನಾಗಿ ಬೆಂಬಲಿಸ್ತೀರಿ? ಇದು ನೋಡ್ರಿ ಈಗ ಏನಾಗಿದೆ ಅಂತಂದ್ರ ಕೇವಲ ನಾವು ಸ್ಥಳೀಯವಾಗಿ ಎಲ್ಲೋ ಒಂದ್ ಸ್ಥಳದೊಳಗಡೆ ಕೂತ್ಕೊಂಡು ಹೋರಾಟ ಮಾಡೋದ್ರಿಂದ ಈ ಇತ್ಯರ್ಥಗಳು ಆಗ್ತಾವು ಅಂತಲ್ಲ. ಹಾಗಂತೇಳಿ ಇಲ್ಲಿ ಹೋರಾಟ ಮಾಡೋದನ್ನು ಬಿಟ್ರೂ ಸಹಿತ ಇತ್ಯರ್ಥ ಆಗುತ್ತನ್ನೋಂತ ಪ್ರಶ್ನೆ ಇಲ್ಲ. ಇವರು 7 ದಿನಗಳ ಹೋರಾಟ ಮತ್ತು ಹಿಂದ್ಗಡೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಪ್ರತಿಫಲದಿಂದ ಇವತ್ತು ರೈಲ್ವೆ ಸಚಿವರ ಕಾರ್ಯಾಲಯಕ್ಕೆ ಹೋಗಿ ರಾಮದುರ್ಗ್ ಅಂತಕ್ಕಂಥ ಲೋಕಾಪುರದಿಂದ ಧಾರವಾಡಕ್ಕೆ ಒಂದು ಮಾರ್ಗ ಬೇಕಾಗಿದೆ ಅಂತಕ್ಕಂಥ ಬೇಡಿಕೆ ಇವತ್ತು ಕೇಂದ್ರದ ರೈಲ್ವೆ ಸಚಿವರಿಗೆ ಹೋಗಿ ಮುಟ್ಟಿದೆ. ಹೀಗಾಗಿ ಅದು 100% ಅಲ್ಲಿ ಏನು ಆಫೀಸಲ್ಲಿ ಕಚೇರಿ ಮುಖಾಂತರ ಏನ್ ಕೆಲಸಗಳಾಗಬೇಕಾಯ್ತು ಅದನ್ನ ಇದೆಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಎಲ್ಲರೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರ್ಯಾರು ಪ್ರಮುಖರು ಇದ್ದಾರೋ ನಾವು MP ಅವ್ರ ಜೊತೆ ಮಾತನಾಡಿ, ಅದರ ಮಿನಿಸ್ಟರ್ ಜೊತೆ ಮಾತನಾಡಿ, ಇದನ್ನ ಸಂಪೂರ್ಣ ಇಲ್ಲೇ ಮಾತನಾಡಿ ಇಲ್ಲೇ ಬಿಡಲಾರದೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸುವವರೆಗೆ ನಾನು ಇದರ ಜೊತೆ ಇರ್ತೀನಿ ಅಂತ ಮಾತನ್ನು ಈ ಸಂದರ್ಭದೊಳಗಡೆ ವ್ಯಕ್ತಪಡಿಸಿ. ಈ ಸಂದರ್ಭದಲ್ಲಿ ಬಿಜೆಪಿ ರಾಮದುರ್ಗ ತಾಲೂಕು ಅಧ್ಯಕ್ಷ ಡಾಕ್ಟರ್ KV ಪಾಟೀಲ್, ಬಿಜೆಪಿ ಮುಖಂಡರು, ಸರ್ವ ಸದಸ್ಯರು ಹಾಗೂ ರಾಮದುರ್ಗ ರೈಲು ಹೋರಾಟ ಸಮಿತಿಯ ಮುಖಂಡರು ಆದ ಫಿರಾಜಿ ಭೋಸಲೆ, ಶೇಖರ್ ಸಿದ್ದಲಿಂಗಪ್ಪನವರ್, SG ಚಿಕ್ಕ ನರಗುಂದ, ಚಂದ್ರಕಾಂತ್ ಮಾಳದಕರ್, MK ಯಾದವಾಡ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.